ಧನಸ್ಸು ರಾಶಿಯವರಿಗೆ ಹೇಗಿರುತ್ತೆ ಈ ವರ್ಷ ಅಂತ ನೋಡೋದಾದ್ರೆ ನೋಡಿ, ಇವಾಗ ತುಂಬಾ ಅದ್ಭುತವಾದ ಒಂದು ವರ್ಷ ಆಗಿರುತ್ತೆ. ಯಾಕೆ ಅಂತಂದ್ರೆ ನಿಮ್ಮ 7ನೇ ಭಾವದಲ್ಲಿ ಗುರು ಕೂತ್ಕೊಂಡು ಲಗ್ನಾನೇ ನೋಡ್ತಾ ಇರೋದ್ರಿಂದ ನೀವು ಮಾಡೋ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸಾಗ್ತಾ ಇರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಒಬ್ರ ಮೇಲೆ ಒಬ್ರಿಗೆ ಗೌರವ ಸಿಗುವಂತ ಒಂದು ಟೈಮ್ ಕೂಡ ಇದಾಗಿರುತ್ತೆ. ಸೊ ಹಾಗಾಗಿ ನೀವು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಏನು ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮೊದಲು ಬಂದಿರುತ್ತೆ, ಆದ್ರೆ ಇವಾಗ ಒಬ್ರ ಮೇಲೆ ಒಬ್ರಿಗೆ ಗೌರವ, ಪ್ರೀತಿ, ವಿಶ್ವಾಸ ಎಲ್ಲಾನು ಕೂಡ ಜಾಸ್ತಿ ಆಗಿರುತ್ತೆ. ಅದರಲ್ಲೂ ಕಂಕಣ ಬಲ ಕೂಡ ಬಂದಿದೆ. ಇವಾಗ ಯಾರಾದ್ರೂ ಎಲ್ಲ ಮದುವೆ ಹುಡುಕಾಟದಲ್ಲಿದ್ರೆ ಖಂಡಿತವಾಗ್ಲೂ ಅವರೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಸಮಯ ಆಗತ್ತೆ. ಇನ್ನು ಗುರುವಿನ ಸಂಚಾರ ನಿಮ್ಮ 7ನೇ ಮನೆಯಿಂದ 8ನೇ ಮನೆ ಮತ್ತೆ 9ನೇ ಮನೆಗೂ ಕೂಡ ಗುರುವಿನ ಸಂಚಾರ ಆಗುತ್ತೆ. 8ನೇ ಮನೆಗೆ ಬಂದಾಗ ಸ್ವಲ್ಪ ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು, ಅಂದ್ರೆ ಒಂದು ಸ್ವಲ್ಪ ಲಾಭ ಜಾಸ್ತಿ ಆಗುವಂಥದ್ದು ಅಥವಾ ದಿಢೀರಂತ ಡೌನ್ ಆಗುವಂಥದ್ದು ಅಥವಾ ಅನಿರೀಕ್ಷಿತ ಘಟನೆಗಳು, ನೀವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರುವಂಥ ಕೆಲವು ಘಟನೆಗಳು ನಡೆಯುವಂಥದ್ದು. ಶುಗರ್ ಏನಾದರೂ ಇದ್ರೆ ಅದು ಜಾಸ್ತಿ ಆಗೋದು ಅಥವಾ ಈಗ ಹೊಸದಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಯಾವುದಾದ್ರೂ ಹೊಸ ಕೆಲಸಗಳನ್ನ ಮಾಡ್ತಿದ್ದೀರಾ ಅಂತಂದ್ರೆ ಸ್ವಲ್ಪ ಹುಷಾರ ಕೆಲಸ ಮಾಡೋದು ಒಳ್ಳೆಯದು. ಇನ್ನು ಮತ್ತೆ 9ನೇ ಮನೆಗೆ ನಿಮಗೆ ಏನು ಗುರುವಿನ ಸಂಚಾರ ಆಗಿದ ನಂತರ ಮತ್ತೆ ಗುರುಬಲ ಬರುತ್ತೆ. ಮದುವೆ ಹುಡುಕಾಟ ಮಾಡ್ಕೋಬಹುದು. ಯಾರಾದ್ರೂ ಮದುವೆ ಫಿಕ್ಸ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ರೆ ಅದು ಒಂದು ಉತ್ತಮವಾದ ಸಮಯ ಕೂಡ ಆಗಿರುತ್ತೆ. ಈಗ ಆಲ್ರೆಡಿ ನಿಮಗೆ 9ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇದೆ. ತದನಂತರ 8ನೇ ಮನೆಗೆ ಕೇತುವಿನ ಸಂಚಾರ ಕೂಡ ಆಗುತ್ತೆ. ಸೊ 9ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇದ್ದಾಗ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು ಅಥವಾ ಏನೋ ನಿಮಗೆ ಅದೃಷ್ಟ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಅದು ನಿಧಾನಗತಿನಲ್ಲಿ ಆಗುವಂಥದ್ದು, ಕಟ್ಟಾಗುವಂಥದ್ದು ಆಗ್ತಾ ಇರುತ್ತೆ. ಕೇತು ನಿಮಗೆ 8ನೇ ಮನೆಗೆ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋದು, ಯಾವುದಾದ್ರೂ ರೀತಿಯಲ್ಲಿ ಸ್ವಲ್ಪ ಆಪರೇಷನ್ ಆಗುವಂಥದ್ದು ಅಥವಾ ಬಿದ್ದು ಮೂಳೆಗೆ ಏನಾದರೂ ಏಟ್ ಮಾಡ್ಕೊಳ್ಳೋದು, ಬಾಯಲ್ಲಿ ಸ್ವಲ್ಪ ತೊಂದರೆ, ಥ್ರೋಟ್ ಇನ್ಫೆಕ್ಷನ್ ಆಗೋದು, ಈ ರೀತಿ ಕೆಲವು ಸಮಸ್ಯೆಗಳು ಕೂಡ ನಿಮಗೆ ಕಾಡುತ್ತೆ. ಅದೇ ರಾಹುವಿನ ಸಂಚಾರ ಮತ್ತೆ ಇವಾಗ ನಿಮಗೆ 3ನೇ ಮನೇಲಿ ರಾಹು ಇದ್ದಾನೆ. ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರೋರಿಗೆ ಅಥವಾ 4-6 ಜನದ ಜೊತೆಲಿ ಕೆಲಸ ಮಾಡಿ ಒಂದು ಬಾಸ್ ಆಗಿ ವರ್ಕ್ ಮಾಡ್ತಿರೋರಿಗೆ ಒಂದು ಒಳ್ಳೆ ಪ್ರಶಂಸೆ ಸಿಗ್ತಾ ಇರುತ್ತೆ. ನೀವು ಏನು ಹೇಳಿದ್ರು ಕೂಡ ಜನ ಬೇಗ ಅದನ್ನ ತಿಳ್ಕೊಳ್ಳೋ ಅಂಥದ್ದು, ಬೇಗ ಜನಗಳಿಗೆ ರೀಚ್ ಆಗೋದಾಗ್ತಾ ಇರುತ್ತೆ. ತದನಂತರ ನಿಮಗೆ ರಾಹು 2ನೇ ಮನೆಗೆ ಸಂಚಾರ ಮಾಡಿದಾಗ ಸ್ವಲ್ಪ ಮಾತಾಡ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ನೀವೇನೋ ಮಾತಾಡಕ್ ಹೋಗಿ ಜನ ಇನ್ನೇನೋ ಅರ್ಥ ಮಾಡ್ಕೊಂಡು ಅದರಿಂದ ಸ್ವಲ್ಪ ನೆಗೆಟಿವಿಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಮಾತಾಡಿ. ಮನೆಯಲ್ಲಿ ಯಾರಿಗಾದ್ರೂ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಬೇಗ ವಾಸಿ ಆಗದಿರುವಂಥ ಕೆಲವು ಘಟನೆಗಳು ನಡೆಯೋ ಚಾನ್ಸಸ್ ಇರುತ್ತೆ. ಸೊ ಕೇರ್ಫುಲ್ ಆಗಿರಿ. ಸ್ವಲ್ಪ ಡ್ರೈವ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿರಿ. ಮಕ್ಕಳಿಗೆ ಏನಾದರೂ ಗಾಡಿಗಳು ಕೊಡ್ತಿದ್ದೀರಾ ಅಂದ್ರೆ ಯೋಚನೆ ಮಾಡಿ ಕೊಡಿ. ಯಾಕೆ ಅಂತಂದ್ರೆ ಕೆಲವು ಸಮಸ್ಯೆಗಳು ನಿಮಗೆ ಎದುರಾಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೇದು. ಇನ್ನು ರಾಹು ಈಗ ಆಲ್ರೆಡಿ 3ನೇ ಮನೆಯಲ್ಲಿ ಇದ್ದಾನೆ. ನಾನು ಆಗ್ಲೇ ಹೇಳಿದೆ 3ನೇ ಮನೇಲಿ ಇದ್ರೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅವರಿಗೆ ತುಂಬಾ ಅದ್ಭುತವಾದ ಸಮಯ ಅಂತ. ಇನ್ನು 4ರಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳೇನಾದರೂ ಮಾಡ್ತಿದ್ರೆ ಅದರಲ್ಲಿ ಸ್ವಲ್ಪ ಲಿಟಿಗೇಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಭೂಮಿ ತಗೊಳ್ಳೋದು ಕೊಡೋದು ಏನಾದರೂ ವ್ಯವಹಾರ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಪೇಪರ್ಸ್ ಚೆಕ್ ಮಾಡಿಕೊಂಡು ಮುಂದೋಗೋದು ತುಂಬ ಒಳ್ಳೆಯದು. ಅಥವಾ ಯಾರಾದರೂ ನಿಮಗೆ ಅಡ್ವಾನ್ಸ್ ಮಾಡಿದ್ದಾರೆ, ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ, ಈ ರೀತಿ ಏನಾದರೂ ಇತ್ತು ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಮಾಡಿರೋ ಡೇಟ್ಗಿಂತ ಸ್ವಲ್ಪ ಮುಂದೋಗೋ ಸಾಧ್ಯತೆಗಳಿರುತ್ತೆ. ಅಂದರೆ ನಿಧಾನಗತಿನಲ್ಲಿ ಕೆಲಸಗಳಾಗುತ್ತೆ, ಆದರೆ ಖಂಡಿತವಾಗ್ಲೂ ಕೆಲಸ ಆಗುತ್ತೆ. ಒಂದು ಅದ್ಭುತವಾದ ಒಂದು ಕೆಲಸಗಳಾಗ್ತಾ ಹೋಗುತ್ತೆ. ಸ್ವಲ್ಪ ಸ್ಪಿರಿಚುವಲ್ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ, ದೇವಸ್ಥಾನಗಳಿಗೆ ವಿಸಿಟ್ ಮಾಡುವಂಥದ್ದು ಮತ್ತೆ ಒಂದು ಸ್ವಲ್ಪ ಟ್ರಾವೆಲ್ ಮಾಡಬೇಕು ಅಂತ ಯೋಚನೆ ಮಾಡೋದು, ಇದೆಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ಆಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಒಂದು ಅದ್ಭುತವಾದ ಸಮಯ ಆಗುತ್ತೆ. ಗುರು 8ನೇ ಮನೆಗೆ ಬಂದಾಗ ಸ್ವಲ್ಪ ಎಜುಕೇಶನ್ ಅಲ್ಲಿ ಸ್ವಲ್ಪ ಹಿಂದಿರ್ತೀರಾ. ಒಂದು ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರೆ ಅವಾಗ ನೀವು ಒಳ್ಳೆ ಮಾರ್ಕ್ಸ್ನ ತಗೋಬಹುದು. ರೈತರು ಕೂಡ ಅಷ್ಟೇ, ರೈತರಿಗೂ ಕೂಡ ಒಂದು ಅದ್ಭುತವಾದ ಸಮಯ ಆಗುತ್ತೆ. 8ನೇ ಮನೆಗೆ ಗುರು ಸಂಚಾರ ಬಂದಾಗ ಸ್ವಲ್ಪ ನಿಮಗೆ ಏನು ಬೆಳೆನಲ್ಲಿ ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆ ಇರುತ್ತೆ. ಆ ಸಮಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಅಂದರೆ ಏನು ನಿಮಗೆ ಮಾರ್ಚ್, ಏಪ್ರಿಲ್, ಮೇ ಒಂದು ನವೆಂಬರ್ ತನಕನೂ ಸ್ವಲ್ಪ ಟೈಮ್ ಅಷ್ಟಕ್ಕಷ್ಟಲ್ಲೇ ಇರುತ್ತೆ. ಆ ಟೈಮಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ. ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ನಾನು ಹೇಳಿದೆ, ಶುಗರ್ಗೆ ಸಂಬಂಧಪಟ್ಟ ಸಮಸ್ಯೆ ಬರ್ಬೋದು, ಬಾಯಲ್ಲಿ ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು ಇದೆಲ್ಲನೂ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಮೂಳೆಗಳಿಗೆ ಏಟಾಗೋ ಚಾನ್ಸಸ್ ಇರುತ್ತೆ. ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ, ಪ್ರತಿ ಗುರುವಾರ ನೀವು ಗುರುಗಳ ಆರಾಧನೆ ಮಾಡೋದು. ಪ್ರತಿ ದಿವಸನೂ ಗುರುಗಳ ಆರಾಧನೆ ಮಾಡಿದ್ರೆ ತುಂಬ ನಿಮಗೆ ಚೆನ್ನಾಗಿರುತ್ತೆ. ಅದರಲ್ಲೂ ಗುರುವಾರದ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದು, ಒಂದು ಸ್ವಲ್ಪ ಧ್ಯಾನ ಮಾಡ್ಕೊಳ್ಳೋವಂಥದ್ದು, ಮನೇಲಿ ಕಡ್ಲೆಕಾಳು ಸ್ಟಾಕ್ ಇಡುವಂಥದ್ದು, ಅದನ್ನು ಕನ್ಸ್ಯೂಮ್ ಮಾಡುವಂಥದ್ದು. ಗುರು 8ನೇ ಮನೆಗೆ ಬಂದಾಗ ಅಂದರೆ ಏಪ್ರಿಲಿಂದ ನವೆಂಬರ್ ತನಕ ಸ್ವಲ್ಪ ಕಡ್ಲೆಕಾಳನ್ನ ದಾನ ಮಾಡೋದು ತುಂಬ ಒಳಿತು. ಅಥವಾ ಹಳದಿ ಬಣ್ಣದ ಸಿಹಿನ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಹಂಚೋದು, ಹಸುಗಳಿಗೆ ಬೇಯಿಸಿರೋ ಆಲೂಗಡ್ಡೆ ತಿನ್ನಿಸೋದು, ಇದಿಷ್ಟನ್ನು ಮಾಡ್ಕೊಂಡು ಬಂದರೆ ಸಾಕು, ಬರೋ ಎಲ್ಲ ನೆಗೆಟಿವಿಟಿಯಿಂದ ನೀವು ಪಾರಾಗ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.